ಎಲ್ರು ಹೇಳ್ತಾವ್ರೆ ಮನೆ IT ಕಂಪ್ನಿಯವ್ರು ಮೋಸ ಮಾಡ್ತಾವ್ರೆ, ಇವಾಗ ಇದ್ದಕ್ಕಿದ್ದಂಗೆ ಕೆಲ್ಸದಿಂದ ತೆಗೆದ್ಬಿಟ್ರೆ ಇವ್ರ ಜೀವನನೇ ಹಾಳಾಗ್ಬಿಡುತ್ತೆ. ಮೊನ್ನೆ ಯಾರೋ KR ಅಲ್ಲಿ ಬಿಲ್ಡಿಂಗ್ ಮೇಲಿಂದ ಬಿದ್ದೋಗ್ಬಿಟ್ಟವನಂತೆ ಮನೆ. ವರ್ಕ್ ಪ್ರೆಷರ್ ತಡೆಯಕ್ಕಾಗದೆ ಮ್ಯಾನೇಜರ್ ಊಟ ಹೊಡಿತಾ ಇರ್ತಾನೆ, ಇವ್ಗ ಮನೇಲಿ ಟೆನ್ಷನ್ ಜಾಸ್ತಿ ಆಗಿರುತ್ತೆ, ಕೆಲಸ ಆಯ್ತಾ ಇರಲ್ಲ, ಏನ್ ಮಾಡ್ತಾನೆ ಎಗ್ರ್ಬಿಟ್ಟು ಅವ್ನ ಮೇಲಿಂದ. ಇದು ನಿಜ ಅಲ್ಲ, IT ಕಂಪ್ನಿಯವ್ರದ್ದು ತಪ್ಪಲ್ಲ ಮನೆ, ನಮ್ದೇ ತಪ್ಪು ಮನೆ. ಯಾಕೆ ಮನೆ ಇಷ್ಟೊಂದು ಖರ್ಚುಕೊಳ್ಬೇಕಾಗಿತ್ತು ನಮಗೆ? ನಾವೇ ಮಾಡ್ಕೊಂಡಿರೋದು ಮನೆ. ವೀಕೆಂಡ್ ಆದ್ರೆ ಪಬ್ಗೆ ಹೋಗ್ಬಿಡ್ಬೇಕು, ಮಾಲ್ಗೆ ಹೋಗ್ಬಿಡ್ಬೇಕು, ಥಿಯೇಟರ್ಗೆ ಹೋಗ್ಬಿಡ್ಬೇಕು, ಈ ಲೈಫ್ ಸ್ಟೈಲು ಇದು ನಾವೇ ಮಾಡ್ಕೊಂಡಿರೋದು ಮನೆ. ನನಗೆ ಇವಾಗ ಸ್ಟ್ರೆಸ್ ತಡೆಯಕ್ಕಾಗ್ತಾ ಇಲ್ಲ, ಯಾವ್ದಾರ 3 ತಿಂಗಳಿಗೊಂದ್ಸಲ ಟ್ರಿಪ್ಗೆ ಹೋಗ್ಬಿಡ್ಬೇಕು, ಒಂದು ಹೋಮ್ ಸ್ಟೇಗೆ ಹೋಗ್ಬಿಡ್ಬೇಕು, ಇಲ್ಲ ರೆಸಾರ್ಟ್ಗೆ ಹೋಗ್ಬಿಡ್ಬೇಕು, ಬಂದ್ರೆ ಬೆಟ್ಟ ಹೋಮ್ ಸ್ಟೇ, ಹೋದ್ರೆ ಶಾಂತಿ ಹೋಮ್ ಸ್ಟೇ. ಯಾಕೆ ಬೇಕು ಮನೆ? ಎಷ್ಟು ಖರ್ಚುಗಳನ್ನ ನಾವೇ ಮಾಡ್ಕೊಂತ ಇದೀವಲ್ಲ ಮನೆ, ಬೇಕಾಗೇ ಇಲ್ವಲ್ಲ ಮನೆ. ಇನ್ನೊಂದು ಮನೆ, ಇದ್ರಲ್ಲಿ ನಮ್ದು ತಪ್ಪೈತೆ ಮನೆ. ಈಗ ಜನರೇಷನ್ ಏನಾಗ್ಬಿಟ್ಟೈತೆ ಗೊತ್ತಾ? ರೋಡಲ್ಲಿ ಒಂದು ಬಿರಿಯಾನಿ ನೋಡು, ಒಂದು ಬಿರಿಯಾನಿ, ಯಾವ್ದೇ ರೋಡ್ಗೆ ಹೋಗು ಮನೆ, ಮಿಲಿಟರಿ ಹೋಟ್ಲು ಬಿರಿಯಾನಿ, ದೊನ್ನೆ ಬಿರಿಯಾನಿ, ನಿನ್ ಬಾಯಲ್ಲಿ ನನ್ ಬಿರಿಯಾನಿ, ಎಷ್ಟು ಬಿರಿಯಾನಿ ಬಂದೈತೆ ಗೊತ್ತಾ ಮನೆ. ನನಗೆ ಬೇಜಾರಾಗ್ಬಿಟ್ಟೈತೆ. ಈ ತರ ಡೈಲಿ ಬಿರಿಯಾನಿ ತಿಂದು 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 ನಾವು ಅದಕ್ಕೆ ಯೂಸ್ ಟು ಆಗ್ಬಿಟ್ಟಿದೀವಿ ಮನೆ. ನಿಜ ಹೇಳು ಮನೆ, ನಿನ್ ಖರ್ಚು ಬೇಕಾದ್ರೆ ಯೋಚನೆ ಮಾಡಿ ನೋಡು ಮನೆ. ನಿನ್ ಕೆಲಸ ಸಿಗದಾಗಿಂದ ಇವಾಗವರೆಗೂ ನಿನ್ ಖರ್ಚು 10,000 ರಿಂದ 15,000 ರೂಪಾಯಿ ಅಷ್ಟೇ ಇರುತ್ತೆ ಮನೆ. ನಿನ್ ಒಬ್ಬನ ಖರ್ಚು. ಇನ್ ಮಿಕ್ಕಿದೆಲ್ಲ ನೀನು ಮನೆಯವ್ರಿಗೋಸ್ಕರ, ಹೆಂಡತಿಗೋಸ್ಕರ, ಮಕ್ಳಿಗೋಸ್ಕರ ಮೈ ಮೇಲೆ ಹಾಕೊಂಡು ಒದ್ದಾಡ್ತಾ ಇದ್ಯಾ ಮನೆ. ಅದು ಗೊತ್ತು, ಈ ಜೀವನ ಬೇಕಾ ಮನೆ? ನಮ್ಗೆ ಆಕ್ಚುಲಿ ಒಂದು 50,000-55,000 ರೂಪಾಯಿ ಸಾಕು ಮನೆ ಸಂಬಳ. ನಮ್ಗೇನಕ್ ಮನೆ ಇದೆಲ್ಲ? ಆಗಿನ ಕಾಲದಲ್ಲೇ ಜನ ಆರಾಮಾಗಿದ್ರು ಮನೆ. 30,000-40,000ದಲ್ಲಿ ಖುಷಿಯಾಗಿದ್ರು ಮನೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋರು ಮನೆ. ಇವಾಗ ನಮ್ಗೆ 1.5 ಲಕ್ಷ 2 ಲಕ್ಷ ಕೊಟ್ಟರು ತಾಳ್ತಾ ಇಲ್ಲ. ಏನಕ್ಕೆ ಯೋಚನೆ ಮಾಡು, ನೀನೇ ಹೇಳು ಮನೆ. ನಿಮ್ಮ ಅಪ್ಪನಿಗೆ ಎಷ್ಟಿತ್ತು ಸಂಬಳ? ನಿಮ್ಮ ಅಪ್ಪಂಗೆ ಎಷ್ಟಿತ್ತು ಮನೆ ಸಂಬಳ? 45,000. ನೋಡ್ದಾ ಹಿಂಗೆ ಆರಾಮಾಗಿ ನಿನ್ನನ್ ಸಾಕ್ಲಿಲ್ವಾ? ನಿಮ್ಮಪ್ಪ ಇಂಥ ಕಡಿಮೆ ಸಂಬಳದಲ್ಲೂ ನಿನ್ನಂತ ಮೂದೇವಿನ ಶ್ರೀದೇವಿ ಮಾಡ್ಲಿಲ್ವ ಮನೆ? ನಮ್ಮ ಕಾಲದಲ್ಲಿ ಎಲ್ಲ ಹೇಳೋರು ಮನೆ, ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡು, ತಲೆ ಹಿಡಿಬೇಡ, ತಲೆ ಹೊಡಿಬೇಡ ಅಂತ. ಇವಾಗ ಒಂದು ಹೊಸದಾಗಿ ಸ್ಟಾರ್ಟ್ ಆಗೈತೆ ಮನೆ, ತಲೆ ಹಿಡಿಬೇಡ, ತಲೆ ಹೊಡಿಬೇಡ, IT ಕಂಪ್ನಿಗಳಲ್ಲಿ ಬಕೆಟ್ ಹಿಡಿಬೇಡ, ಇದೊಂದು ಹೊಸದಾಗಿ ಆಡ್ ಮಾಡ್ಕೊಬೇಕು ಮನೆ. ಪಾಪ ನೀನು ಬಕೆಟ್ ಹಿಡ್ಕೊಂಡು ಕೆಲವರು ದಮ್ಮೆ ಹೊಡಿಯಲ್ಲ ಮನೆ. ಮ್ಯಾನೇಜರ್ ದಮ್ ಹೊಡಿತಾರಲ್ಲ ಅಂತ ದಮ್ ಹೊಡಿಯೋದು ಕಲ್ತ್ಬಿಟ್ಟಿರ್ತಾರೆ, ಬಿಯರ್ ಹೊಡಿತಾರಲ್ಲ ಅಂತ ಬಿಯರ್ ಹೊಡಿಯೋದು ಕಲ್ತ್ಬಿಟ್ಟಿರ್ತಾರೆ. ಈ ತರ ಜೀವನ ಮನೆ. ಬಕೆಟ್ ಹಿಡ್ಕೊಂಡು ಆಹಾ ಇವ್ ನಂಗೆ ಒಂದಲ್ಲ ಒಂದಿನ ಕೈ ಹಿಡಿತಾನೆ, ಆಹಾ ಆಹಾ ಅನ್ಕೊಂಡು ಕೈ ಹಿಡಿತಾನೆ ಅನ್ಕೊಂಡು ಹಿಂಗೆ ಹೋಯ್ತಂದ್ರೆ ಕೊನೆಗೆ ಕೈ ಬಿಟ್ಬಿಡ್ತಾನೆ ಮನೆ. ಸ್ವರ್ಗ ರಪ್ಪಂತ ಪಾಸ್ ಆಯ್ತಾ ಮನೆ. ಹೆಂಗಾಗ್ಬಿಟ್ಟೈದು ಗೊತ್ತಾ ಮನೆ? ಆಪಲ್ ಕೇಕ್ ಅಂದ್ರೆ ಅವ್ನಿಗೆ ಐಡಿಯಾನೇ ಇರಲಿಲ್ಲ. ಅವ್ನಿಗೆ ಆಸೆ ತೋರಿಸಿ 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 ಇವಾಗ ಸಡನ್ ಆಗಿ ಕಿತ್ಕೊಂಡ್ಬಿಟ್ರೆ ಅವ್ನಿಗೆ ಹೆಂಗಾಗುತ್ತೆ ಮನೆ? ಹೇಳು ಮನೆ, ನಾನು ಏನಾದ್ರೂ ಹೇಳದ್ರಲ್ಲಿ ತಪ್ಪಿದ್ರೆ ಹೇಳ್ತೀನಿ ಮಕ್ಕುಗಿ ಮನೆ. ಸುಬ್ಬು ಮಾಮ, ನಿಂಗೆ ತುಂಬಾ ಕೊಬ್ಬು ಮಾಮ. ಏನ್ ಮನೆ, ನೆಕ್ಸ್ಟ್ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಶೋ ಪವನ್ ವೇಣುಗೋಪಾಲ್ ಲೈವ್ 10th August ದ ಕಾಮಿಡಿ ಥಿಯೇಟರ್ ಇಂದಿರಾನಗರಲ್ಲಿ ಮನೆ, ಬೆಂಗಳೂರಲ್ಲೇ ನಡೀತಾ ಇರೋದು. ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಐತೆ, ಎಲ್ಲರೂ ಬೇಗ ಬುಕ್ ಮಾಡ್ಕೊಂಡು ಬಂದ್ಬಿಡಿ, ಸಿಗೋಣ, ಎಂಜಾಯ್ ಮಾಡೋಣ. ಬಾ ಮನೆ. ಕೈ ಬಿಡಲಾರೆ